ಕಲಬುರಗಿ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಎಫ್ಐಆರ್ ದಾಖಲು ಪ್ರಕರಣ. ಕಲಬುರಗಿಯಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಸುದ್ದಿಗೋಷ್ಠಿ. ನಮ್ಮ ರಾಜಕೀಯ ಜೀವನದಲ್ಲಿ ಇಂತಹ ಎಫ್ಐಆರ್ಗಳು ಸಾಕಷ್ಟು ಆಗಿವೆ. ಎಫ್ಐಆರ್ ಆಗಿದೆ ಅಂದ್ರೆ ನಾವೇನು ಹೆದರುವುದಿಲ್ಲ, ಸುಮ್ಮನೆ ಕೂಡುವವರೂ ಅಲ್ಲ. ಮಾಜಿ ಸಚಿವ ಖಮರುಲ್ ಇಸ್ಲಾಂ ಅವರು ಛೋಟಾ ಪಾಕಿಸ್ತಾನ್ ಮಾಡುವ ಹೇಳಿಕೆ ನಮ್ಮ ಬಳಿ ಸಾಕ್ಷಿಗಳು ಇವೆ. ಅಂದು ಮಾಧ್ಯಮಗಳಲ್ಲಿಯೇ ಬಂದಿದೆ. ಎಫ್ಐಆರ್ ವಿರುದ್ಧ ನಾವು ಕೂಡ ಕಾನೂನು ಹೋರಾಟ ಮಾಡುತ್ತೇವೆ. ಬಿಜೆಪಿ ಪಕ್ಷ ನಮ್ಮ ಜೊತೆಗಿದೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರವೂ ಇದೆ. ಅಗತ್ಯ ಬಿದ್ದರೆ ಕೇಂದ್ರ ಗೃಹ ಮಂತ್ರಿ ಅವರಿಗೂ ದೂರು ಕೊಡುತ್ತೇವೆ. ಕಲಬುರಗಿಯಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಹೇಳಿಕೆ. ಕಲಬುರಗಿಯಲ್ಲಿ ಜೂನ್ 1ರಂದು ನಡೆದಿದ್ದ ಬಿಜೆಪಿ ಹೋರಾಟ. ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಗಲಾಭೆ ಪ್ರಕರಣಗಳನ್ನು ಕೈಬಿಟ್ಟಿದ್ದ ಸರ್ಕಾರ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ನಡೆದಿದ್ದ ಬಿಜೆಪಿ ಪ್ರತಿಭಟನೆ ವೇದಿಕೆಯಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್. ಮಾಜಿ ಸಚಿವ ಖಮರುಲ್ ಇಸ್ಲಾಂ ಅವರು ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ ಮಾಡೋದಾಗಿ ಹೇಳಿದ್ದರು ಎಂದು ಭಾಷಣ ಮಾಡಿದ್ದ ದತ್ತಾತ್ರೇಯ ಪಾಟೀಲ್. ವಿವಾದಾತ್ಮಕ ಭಾಷಣ ಹಿನ್ನೆಲೆ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಸಾಮಾಜಿಕ ಕಾರ್ಯಕರ್ತ ಅಜ್ಗರ್ ಸೌದಾಗರ್ ದೂರಿನನ್ವಯ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲು ಕುರಿತು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿದ ದತ್ತಾತ್ರೇಯ ಪಾಟೀಲ್ ರೇವೂರು. ನಮ್ಮ ಕಾರ್ಯಕರ್ತರು ಅನೇಕ ಜನ ಇವತ್ತು ಪೊಲೀಸರಿಗೆ ಪರ್ಮಿಷನ್ಗಾಗಿ ಹೋರಾಟ ಮಾಡಕ್ಕೆ ಕೇಳಕ್ ಹೋದ್ರೆ ಇವತ್ತು ನಮ್ಗೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆದ್ರೆ ಅವರಿಗೆ ಬೈಕ್ ರ್ಯಾಲಿಯನ್ನ ಮಾಡಿಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಎದುರುಗಡೆ ನೂರಾರು ಜನ ಸೇರಿ ಅವರು ಯಾವುದೇ ಪೊಲೀಸರ ಪರ್ಮಿಷನ್ ಇಲ್ಲ, ಅದಕ್ಕೆ ಯಾವುದೇ ತರದ್ದು ನಿಯಮಗಳನ್ನ ಇವತ್ತು ಅವರು ಪಾಲನೆಯನ್ನ ಮಾಡದೆ ಅವರು ಅಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡಿ ಇವತ್ತು ಅಲ್ಲಿ ಪೊಲೀಸರ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತ ವಿಡಿಯೋಗಳಿದಾವೆ. ಆ ಎಲ್ಲಾ ವಿಡಿಯೋಗಳನ್ನ ಇವತ್ತು ತಗೊಂಡು ಯಾರ್ಯಾರು ಮಾಡಿದ್ದಾರೆ ಅಂತನ್ನೋದನ್ನ ನಾವು ಈಗಾಗಲೇ ಪೊಲೀಸ್ ಇಲಾಖೆ ಕೊಟ್ಟಿದ್ದೇವೆ. ಆದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇಲ್ಲ. ನಮ್ಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಅವ್ರ ಮೇಲೆ ತಕ್ಷಣದಲ್ಲಿ ಇವತ್ತು ಪ್ರಕರಣವನ್ನ ದಾಖಲವನ್ನ ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಹಿಂದೆ ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಅಮರನಾಥ್ ಪಾಟೀಲ್ ಕಾಕೋರ್ ಅನೇಕ ಸರ್ತಿ ಹೇಳ್ತಾ ಇರ್ತಾರೆ, ನಾವೆಲ್ಲರೂ ಕೂಡ ನಿಜಾಮ ಈ ಭಾಗ ಪಾಕಿಸ್ತಾನದಲ್ಲಿ ಸೇರ್ಬೇಕು ಅಂತ ಹೇಳಿ ಈ ಭಾಗದ ಜನರ ಮೇಲೆ ರಜಾಕರನ್ನ ಇಟ್ಕೊಂಡು ಬಹಳಷ್ಟು ಅತ್ಯಾಚಾರ ಅನ್ಯಾಯವನ್ನ ಮಾಡಿರುವಂತದ್ದು. ಹೀಗಾಗಿ ಆ ರಜಾಕರ ವಿರುದ್ಧ ನಮ್ಮ ಹಿರಿಯರು ಹೋರಾಟ ಮಾಡಿ ಈ ಭಾಗ ಭಾರತದಲ್ಲಿ ಉಳಿಬೇಕು ಅಂತ ಹೇಳಿ ಅನೇಕ ಬಲಿದಾನಗಳು ಇವತ್ತಿನ ದಿವಸ ಆಗಿರುವಂತದ್ದು. ವಿಶೇಷವಾಗಿ ನಮ್ಮಲ್ಲೂ ಕೂಡ ರೇವೂರಲ್ಲಿ ಅನೇಕ ಜನ ರಜಾಕರ ವಿರುದ್ಧ ನಮ್ಮ ಹಿರಿಯರು ಕೂಡ ಇವತ್ತು ಹೋರಾಟ ಮಾಡಿದ್ದನ್ನ ಇವತ್ತು ನಾವು ನೆನಪಿಸಬೇಕಾಗತ್ತೆ. ಆ ರೀತಿಯಾದಂತಹ ಹೋರಾಟ ಈ ಏನು ಪಾಕಿಸ್ತಾನದ ಮೇಲೆ ಪ್ರೀತಿ ಇರುವಂತಹ ಕೆಲವೊಂದು ಏನು ಗುಂಡಾಗಳಿದ್ದಾವೆ ಅವರಿಗೆ ಸದೆ ಬಡ್ಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕಲಬುರಗಿಯ ಜನ ಸಿದ್ಧರಿದ್ದೇವೆ ಅಂತ ನಾವು ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಮೊದಲನೇದಾಗಿ ನಾವು ನಮ್ಮ ಕುಟುಂಬದ ಜನರು ಸುಮಾರು 60-70 ವರ್ಷ ನಾವು ಕಲಬುರಗಿಗೆ ಬಂದು ಆಗಿದೆ. 60-70 ವರ್ಷಗಳಲ್ಲಿ ಸುಮಾರು ನನಗನ್ಸುತ್ತೆ 35-40 ವರ್ಷ ವ್ಯಾಪಾರಕ್ಕಾಗಿ ನಾವು ಇವತ್ತು ರೈತರ ಕುಟುಂಬದಿಂದ ಇಲ್ಲಿ ಕಲಬುರಗಿಗೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ಹಿರಿಯರು ಮುಂದೆ ನಮ್ಮ ತಂದೆಯವರಿಂದ ರಾಜಕಾರಣಕ್ಕೆ ಬರೋದ್ರ ಮುಖಾಂತರ ಸುಮಾರು 35-40 ವರ್ಷ ಸಕ್ರಿಯ ರಾಜಕಾರಣ ಕುಟುಂಬ ಇವತ್ತು ನಮ್ದು ಇರುವಂತದ್ದು. ಅಂಥದ್ರಲ್ಲಿ ಕಲಬುರಗಿನಲ್ಲೂ ಕೂಡ ಜನರ ಆಶೀರ್ವಾದದಿಂದ ತಂದೆಯವರು ಕೂಡ ಶಾಸಕರಾಗಿರುವಂಥದ್ದು, ತಾಯಿಯವರು ಶಾಸಕರಾಗಿರುವಂಥದ್ದು, ನನಗೂ ಕೂಡ ಜನರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರವಾದಂತಹ ಘಟನೆ ನಮ್ಮ ಕಲಬುರಗಿ ನಗರದಲ್ಲಿ ಹಿಂದೆ ಎಂದೂ ಕೂಡ ನಾವು ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಘಟನೆಯನ್ನ ಅಥವಾ ಯಾವುದೇ ಒಂದು ಕೋಮುಗಲಭೆಯನ್ನ ಯಾವುದೇ ಸಮಾಜ ಮಧ್ಯಗಳಲ್ಲಿ ಘರ್ಷಣೆಯನ್ನ ಇವತ್ತು ಆಗಿರುವಂತ ಉದಾಹರಣೆ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ಈಗೇನು ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರುವಂತಹ
ದೇವಸ್ಥಾನ ರಾಘವ ಚೈತನ್ಯ ಏನು ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಅದನ್ನ ಮಾಡ್ಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡ್ಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂತಹ ಸುಭಾಷ್ ಕಾಕೋರು ಏನು ಅದು ಸರ್ಕಾರಕ್ಕೆ ಗಮನಕ್ಕೆ ತಂದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೋರ್ಟಿನ ಆದೇಶದಂತೆ ಅಲ್ಲಿ ಪೂಜೆ ನಡಿಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ ಕೋರ್ಟಿನ ಪರ್ಮಿಷನ್ ಅನ್ನ ತಗೊಂಡು ಕೇಂದ್ರದ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಾವೆಲ್ಲರೂ ಸೇರಿ ಇವತ್ತು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಹಲ್ಲೆಯನ್ನ ಆಗಿರುವಂತದ್ದು, ಅದರಲ್ಲಿ ಪೊಲೀಸ್ ವೆಹಿಕಲ್ಗಳನ್ನು ಕೂಡ ಇವತ್ತು ಅದ್ರ ಮೇಲೆ ಕಲ್ತೂರಾಟ ಆಗಿರುವಂತದ್ದು, ಆ ರೀತಿಯಾದಂತಹ ಪ್ರಕರಣ ಪೊಲೀಸ್ ದಾಖಲೆಯನ್ನ ಯಾರು ಆ ಗುಂಡಾ ವರ್ತನೆಯನ್ನ ಮಾಡಿದ್ದಾರೆ ಅದರ ಮೇಲೆ ಪೊಲೀಸ್ ಪ್ರಕರಣ ದಾಖಲೆಯನ್ನ ಆಗಿರುವಂತದ್ದು. ಆ ಪ್ರಕರಣ ಸರ್ಕಾರ ಹಿಂತಗೊಂಡ್ಮೇಲೆ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಲಬುರಗಿನಲ್ಲಿ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ 1ನೇ ತಾರೀಕು ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಮುಖಂಡರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನನ್ನ ಭಾಷಣದಲ್ಲಿ ಇವತ್ತು ಬಹಳ ಸ್ಪಷ್ಟತೆಯಿಂದ ಇವತ್ತಿನ ದಿವಸ ನಾನು ಅಲ್ಲಿ ಹೇಳಿರುವಂತದ್ದು. ನಾನು ಏನ್ ಹೇಳಿದ್ದೀನಿ ಅಂತಂದ್ರೆ, ಕಲಬುರಗಿಯ ಜನರು, ನಮ್ಮ ಜಿಲ್ಲೆಯ ಜನರು ಯಾರು ಈ ರೀತಿಯಾದಂತಹ ಅರಾಜಕತೆಯನ್ನ ಮಾಡ್ತಾರೆ, ಯಾರು ಈ ರೀತಿಯಾದಂತಹ ಗುಂಡಾಗರ್ದಿಯನ್ನ ಮಾಡ್ತಾರೆ, ಯಾರು ರೌಡಿಸಂ ಮಾಡ್ತಾರೆ, ಯಾರು ನಮ್ಮ ದೇಶವನ್ನ ಬಿಟ್ಟು ನಮ್ಮ ವಿರೋಧಿಯ ದೇಶದ ಪಾಕಿಸ್ತಾನದ ಕಲಬುರಗಿಯನ್ನ ಮಾಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಕೈ ಹಾಕಿರುವಂತಹ ರಾಜಕಾರಣಿಗಳಿಗೆ ಇವತ್ತು ಕಲಬುರಗಿಯ ಜನ ಅವರಿಗೆ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಮಾತನ್ನ ನಾನು ಹೇಳಿರುವಂತದ್ದು ನನ್ನ ಭಾಷಣದಲ್ಲಿ. ಕಲಬುರಗಿಯ ಜನ ಅಂತಂದ್ರೆ ಯಾರು? ಕಲಬುರಗಿನಲ್ಲಿ ನಾವೆಲ್ಲ ಹಿಂದೂಗಳು ಕೂಡ ಇರ್ತೇವೆ, ಮುಸಲ್ಮಾನರು ಕೂಡ ಇರ್ತೇವೆ, ಅನೇಕ ಧರ್ಮ ಅನೇಕ ಜಾತಿಯ ಜನರು ನಾವು ಕಲಬುರಗಿ ನಗರದಲ್ಲಿ ಇರ್ತೇವೆ. ಇಲ್ಲಿ ಯಾವುದು ಕೂಡ ನಾನು ಯಾವುದೇ ಧರ್ಮದ ಬಗ್ಗೆ ಅಥವಾ ಯಾವುದೇ ಜಾತಿ ವಿಶೇಷ ಬಗ್ಗೆ ನಾನು ಯಾವತ್ತೂ ಕೂಡ ಟೀಕೆಯನ್ನ ಮಾಡಿರುವಂತದ್ದಿಲ್ಲ. ಈ ರೀತಿ ಹೇಳಿಕೆಯನ್ನ ನೀಡಿದಂತ ಸಂದರ್ಭದಲ್ಲೂ ಕೂಡ ಇವತ್ತು ಪೊಲೀಸರಿಂದ ಇವತ್ತು FIR ಅನ್ನ ಆಗಿರುವಂತದ್ದು. ಆ FIR ಏನು ಮಾಡಿದ್ದಾರೆ ಅದಕ್ಕೆ ಹೆದರಿ ಸುಮ್ಕೂಡುವಂತದ್ದು ಅಲ್ಲ. ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಿಂದೆನೆ ಕೂಡ ಇದ್ರ ಬಗ್ಗೆ ಅದ್ರ ಬಗ್ಗೆ ಇವತ್ತಿನ ದಿವಸ ಅವರು ಮಾತನಾಡಿದ್ದಾರೆ. ನಾನು ಈ ರೀತಿ 100 FIRಗಳು ನಾವು ಹಿಂದಿನಿಂದಲೂ ಕೂಡ ನೋಡಿದ್ದೇವೆ. ಈ ರೀತಿ FIR ಹಾಕಿದ ತಕ್ಷಣ ನಾವೇನು ಅದಕ್ಕೆ ಹೆದರಿ ಸುಮ್ಕೂಡುವಂತ ಪ್ರಶ್ನೆ ಇಲ್ಲ. ಇಂಥ 100 FIR ಹಾಕಿದ್ರು ಕೂಡ ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ ಮಾಡ್ಲಿಕ್ಕೆ ನಾವು ಜೀವಂತ ಇರುವವರೆಗೂ ಕೂಡ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನು ಕೂಡ ನಾನು ಈ ರೀತಿಯಾದಂತಹ ಏನು ಗುಂಡಗಳಿದ್ದಾರೆ, ಯಾರು ಪಾಕಿಸ್ತಾನದ ಬಗ್ಗೆ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅವರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗ ತಾನೇ ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಕೂಡ ನನಗೆ ಫೋನ್ ಕರೆಯನ್ನ ಮಾಡಿ BY ವಿಜೇಂದ್ರ ಅಣ್ಣವರು ಮಾತನಾಡಿದ್ದಾರೆ. ಪಕ್ಷ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಯಾದಗಿರಿ ಆಗಿರ್ಬೋದು, ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಫೋನ್ ಮುಖಾಂತರ ನನಗೆ ಮಾತನಾಡಿ